ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ಯತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಆದಿ ಪರ್ವದಲ್ಲಿ ತಿಲೋತ್ತಮೆಯು ಸುಂದೋಪಸುಂದರ ಬಳಿಗೆ ಬಂದುದು. ಅವಳಲ್ಲಿ ಮೋಹಗೊಂಡ ಆ ದಾನವರಿಬ್ಬರು ಗದಾ ಪ್ರಹಾರದಿಂದ ಒಬ್ಬರನ್ನೊಬ್ಬರು ಕೊಂದುದು. ತಿಲೋತ್ತಮೆಗೆ ಬ್ರಹ್ಮನ ವರಗಳು. ನಾರದನಿಂದ ಈ ಕಥೆಯನ್ನು ಕೇಳಿದ ಪಾಂಡವರು ಆತನ ಸಮಕ್ಷದಲ್ಲಿಯೇ ದ್ರೌಪದಿಯ ವಿಷಯದಲ್ಲಿ ತಮ್ಮೊಳಗೆ ಸಂಕೇತ ಮಾಡಿಕೊಂಡುದು ಎಂಬ 232ನೆಯ ಅಧ್ಯಾಯಕ್ಕೆ ಸ್ವಾಗತ. ಆಗ ನಾರದನು, ಎಲೈ ಪಾಂಡವರೇ, ಹೀಗೆ ಸುಂದೋಪಸುಂದರಿಬ್ಬರು ಭೂಮಿಯನ್ನೆಲ್ಲ ಜಯಿಸಿ ತಮಗೆ ಈ ತಮ್ಮನ್ನು ಎದುರಿಸಬಲ್ಲ ಶತ್ರುಗಳಾರೂ ಇಲ್ಲದುದರಿಂದ ತ್ರೈಲೋಕ್ಯವನ್ನು ಸ್ವಾಧೀನಪಡಿಸಿಕೊಂಡು ಇನ್ನು ತಾವು ಕೃತಕೃತ್ಯರೆಂದೆಣಿಸಿ ನಿಶ್ಚಿಂತರಾಗಿದ್ದರು. ದೇವತೆಗಳು, ಗಂಧರ್ವರು, ಯಕ್ಷರು, ರಾಕ್ಷಸರು, ನಾಗರು, ಮನುಷ್ಯರು ಮೊದಲಾಗಿ ಎಲ್ಲಾ ಲೋಕಗಳಲ್ಲಿ ಇರುವವರ ಎಲ್ಲಾ ಉತ್ತಮ ವಸ್ತುಗಳನ್ನು ತಾವೇ ಅನುಭವಿಸುತ್ತಾ ಪರಮ ಸಂತೋಷದಲ್ಲಿದ್ದರು. ಲೋಕದಲ್ಲಿ ಅವರನ್ನು ಪ್ರತಿಭಟಿಸುವವರು ಬೇರೆ ಯಾರೂ ಇಲ್ಲದುದರಿಂದ ಅವರಿಗೆ ಭೋಗಾನುಭವವೊಂದು ಹೊರತು ಬೇರೆ ಉದ್ಯೋಗವೇ ಇರಲಿಲ್ಲ. ಇಷ್ಟ ಬಂದುದನ್ನು ಪುಷ್ಕಳವಾಗಿ ತಿನ್ನುವುದು, ಗಂಧ ಪುಷ್ಪಾದಿಗಳಿಂದ ದೇಹವನ್ನು ಅಲಂಕರಿಸಿಕೊಳ್ಳುವುದು, ಸ್ತ್ರೀಯರೊಡನೆ ಸದಾ ವಿಹರಿಸುತ್ತಿರುವುದು, ಇಷ್ಟೇ ಅವರ ದಿನಚರಿಯೆಯಾಗಿದ್ದಿತು. ತಮಗೆ ಇಷ್ಟ ಬಂದ ತರುಣಿಯರೊಡನೆ ಒಮ್ಮೊಮ್ಮೆ ಅಂತಃಪುರಗಳಲ್ಲಿಯೂ ಉಪವನಗಳಲ್ಲಿಯೂ ಪರ್ವತಗಳಲ್ಲಿಯೂ ವನಗಳಲ್ಲಿಯೂ ಇನ್ನು ತಮಗೆ ಇಷ್ಟ ಬಂದ ಕಡೆಗಳಲ್ಲಿ ದೇವತೆಗಳಂತೆ ವಿಹರಿಸುತ್ತಿದ್ದರು. ಹೀಗೆಯೇ ಅವರು ಒಮ್ಮೆ ವಿಂಧ್ಯ ಪರ್ವತಕ್ಕೆ ಹೋದಾಗ ಆ ಪರ್ವತದ ತಪ್ಪಲ ಸಮವಾದ ಒಂದು ಬಂಡೆಯ ಕಲ್ಲನ್ನು ನೋಡಿ ಅದರ ಮೇಲೆ ವಿನೋದದಿಂದ ಕಾಲವನ್ನು ಕಳೆಯುತ್ತಿದ್ದರು. ಆ ಪ್ರದೇಶದ ಸುತ್ತಲೂ ಒಳ್ಳೆಯ ಸುಗಂಧ ಪುಷ್ಪಗಳಿಂದ ತುಂಬಿದ ವೃಕ್ಷಗಳು ಆವರಿಸಿರುವವು. ಅಲ್ಲಿ ಆ ಸುಂದೋಪಸುಂದರಿಬ್ಬರು ತಮಗೆ ಬೇಕಾದ ಭೋಗ ಪದಾರ್ಥಗಳನ್ನೆಲ್ಲ ಸಂಗ್ರಹಿಸಿಕೊಂಡು ತಮ್ಮ ಸ್ತ್ರೀಯರೊಡನೆ ವಿನೋದಿಸುತ್ತಾ ಸಂತೋಷದಿಂದ ಕುಳಿತಿದ್ದರು. ಆಗ ಅವರ ಸುತ್ತಲೂ ಸ್ತ್ರೀಯರು ನೆರೆದು ಗಾನ ನರ್ತನಗಳಿಂದ ಅವರ ಮನಸ್ಸನ್ನು ವಿನೋದಗೊಳಿಸುತ್ತಿದ್ದರು. ಕೆಲವು ಸ್ತ್ರೀಯರು ಅವರನ್ನು ಸ್ತೋತ್ರ ಮಾಡುವ ಹಾಡುಗಳನ್ನು ಹಾಡಿ ಆನಂದಗೊಳಿಸುತ್ತಿದ್ದರು. ಹೀಗಿರುತ್ತಿರಲು ವಿಶ್ವಕರ್ಮನಿಂದ ಸೃಷ್ಟಿಸಲ್ಪಟ್ಟ ತಿಲೋತ್ತಮ ಎಂಬ ಅಪ್ಸರಸಿಯು ಆ ವನದಲ್ಲಿ ಪುಷ್ಪಗಳನ್ನು ಕೊಯ್ಯುವ ನೆಪದಿಂದ ಮುಂದೆ ಮುಂದೆ ಬಂದು ಅವರ ಕಣ್ಣಿಗೆ ಕಾಣಿಸಿಕೊಂಡಳು. ತಂಪಾದ ಒಂದೇ ನವಿರು ಬಟ್ಟೆಯನ್ನುಟ್ಟು ನದಿ ತೀರಗಳಲ್ಲಿ ಬೆಳೆದ ಕರ್ಣಿಕಾರ ಪುಷ್ಪಗಳನ್ನು ಕೊಯ್ಯುತ್ತಾ ಮೆಲ್ಲ ಮೆಲ್ಲಗೆ ಆ ಸುಂದೋಪಸುಂದರು ಕುಳಿತಿದ್ದ ಸ್ಥಳಕ್ಕೆ ಬಂದಳು. ಆ ಸಮಯದಲ್ಲಿ ಆ ದೈತ್ಯ ಸಹೋದರರಿಬ್ಬರು ಪುಷ್ಕಳವಾಗಿ ಮದ್ಯವನ್ನು ಕುಡಿದು ಮದದಿಂದ ತೊಳಲುತ್ತಿರುವ ಕೆಂಪಾದ ಕಣ್ಣುಗಳೊಡನೆ ಅಲ್ಲಿನ ಕಲ್ಲು ಬಂಡೆಯ ಮೇಲೆ ಕುಳಿತಿದ್ದರು. ಪರಮ ಸುಂದರಿಯಾದ ಆ ತಿಲೋತ್ತಮೆಯನ್ನು ಕಂಡೊಡನೆ ಅವರಿಬ್ಬರ ಮನಸ್ಸು ಕಲಗಿತು. ಇಬ್ಬರು ಥಟ್ಟನೆ ತಮ್ಮ ಆಸನವನ್ನು ಬಿಟ್ಟು ಮೇಲೆದ್ದು ಆ ತಿಲೋತ್ತಮೆ ಇದ್ದಲ್ಲಿಗೆ ಬಂದರು. ಇಬ್ಬರಿಗೂ ಅವಳ ಮೇಲಿನ ಕಾಮವು ಮಿತಿಮೀರಿತು. ಇಬ್ಬರು ಏಕಕಾಲದಲ್ಲಿ ತಮ್ಮನ್ನು ವರಿಸಬೇಕೆಂದು ಅವಳನ್ನು ಕೇಳಿಕೊಂಡರು. ಸುಂದನು ಆ ತಿಲೋತ್ತಮೆಯ ಬಲಗೈಯನ್ನು ಹಿಡಿದುಕೊಂಡನು. ಉಪಸುಂದನು ಅವಳ ಎಡಗೈಯನ್ನು ಹಿಡಿದನು. ಇಬ್ಬರು ತನ್ನೊಡನೆ ಬರಬೇಕೆಂದು ಅವಳನ್ನು ಎಳೆಯತೊಡಗಿದರು. ಆ ದೈತ್ಯರಾದರು ಸಹಜವಾಗಿಯೇ ಮದದಿಂದ ಕೊಬ್ಬಿದವರು. ಇದರ ಮೇಲೆ ಅವರಿಗೆ ಬ್ರಹ್ಮನ ವರಬಲದಿಂದಾದ ಹೆಮ್ಮೆಯೊಂದು, ಶರೀರ ಬಲದ ಹೆಮ್ಮೆಯೊಂದು, ಧನ ರತ್ನಗಳಲ್ಲಿ ತಮಗೆ ಸಮಾನರಿಲ್ಲವೆಂಬ ಹೆಮ್ಮೆಯೊಂದು, ಇದರ ಮೇಲೆ ಆಗಲೇ ಮದ್ಯಪಾನ ಮಾಡಿದ ಮಹಾ ಮದವೊಂದು, ಇವೆಲ್ಲ ಮದಗಳು ಒಂದಾಗಿ ಸೇರಿದ್ದವು. ಈ ಹೆಮ್ಮೆಯಿಂದ ಮುಂಗಾಣದ ಆ ಸಹೋದರರಿಗೆ ಆ ಸ್ತ್ರೀ ವಿಷಯವಾದ ಮೋಹದಿಂದ ಮೊದಲಿದ್ದ ಅಷ್ಟೊಂದು ಪ್ರೇಮವು ಸಡಿಲಿತು. ಒಬ್ಬರ ಮೇಲೊಬ್ಬರಿಗೆ ಕೋಪವು ಹುಟ್ಟಿತು. ಕಾಮ ಮೋಹಿತರಾದ ಅವರಿಬ್ಬರು ಒಬ್ಬರನ್ನೊಬ್ಬರು ನೋಡಿ ಹುಬ್ಬುಗಳನ್ನು ಗಂಟಿಕ್ಕುತ್ತಾ ಆವೇಶ ಹಿಡಿದವರಂತೆ ಮೊದಲು ಮಾತಿನಿಂದ ಜಗಳವನ್ನಾರಂಭಿಸಿದರು. ಮೊದಲು ಸುಂದನು, ಎಲ, ಇವಳು ನನ್ನ ಹೆಂಡತಿ, ನಾನು ಜ್ಯೇಷ್ಠನಾದುದರಿಂದ ಅವಳು ನಿನಗೆ ಅತ್ತಿಗೆ, ಹಿ, ದೂರ ಹೋಗು ಎಂದನು. ಅದಕ್ಕೆ ಉಪಸುಂದನು, ಹಿ, ಹೋಗು, ಅವಳು ನನ್ನ ಹೆಂಡತಿ, ನಿನಗೆ ಸೊಸೆ, ಕೈಬಿಡು ಎಂದನು. ಹೀಗೆ ಅವರಿಬ್ಬರು ಇವಳು ನನ್ನವಳು, ನಿನಗಲ್ಲ, ನೀನು ಹೋಗು, ನೀನು ಹೋಗು ಎಂದು ಜಗಳವಾಡುತ್ತಿರುವಾಗಲೇ ಅವರಿಗೆ ಕೋಪವು ಮೇಲೆ ಮೇಲೆ ಹೆಚ್ಚಿತು.
ಆ ತಿಲೋತ್ತಮೆಯ ರೂಪವನ್ನು ನೋಡಿದಷ್ಟು ಅವರಿಗೆ ಮೈ ಮೇಲೆ ಪ್ರಜ್ಞೆಯಿಲ್ಲದಂತಾಯಿತು. ಅವರಲ್ಲಿ ಏಕ ದೇಹ ನ್ಯಾಯದಂತಿದ್ದ ಸ್ನೇಹ ಸೌಹಾರ್ದಗಳೆಲ್ಲವೂ ಮಾಯವಾದವು. ಕೋಪಾವೇಶದಿಂದ ಇಬ್ಬರು ಭಯಂಕರವಾದ ಒಂದೊಂದು ಗದೆಯನ್ನು ಕೈಗೆತ್ತಿಕೊಂಡರು. ಆ ತಿಲೋತ್ತಮೆಗಾಗಿ ನಾನು ತಾನೆಂದು ಇಬ್ಬರು ಗದೆಗಳಿಂದ ಹೊಡೆದಾಡತೊಡಗಿದರು. ಇಬ್ಬರು ಮೈ ತಿಳಿಯದೆ ಗದಾ ಪ್ರಹಾರದಿಂದ ಹೊಡೆದಾಡಿ ಕೊನೆಗೆ ಇಬ್ಬರು ಏಕಕಾಲದಲ್ಲಿ ನೆಲಕ್ಕೆ ಬಿದ್ದು ಸತ್ತರು. ಇಬ್ಬರ ಶರೀರವು ರಕ್ತ ದಿಗ್ಧವಾಯಿತು. ಇಬ್ಬರು ಆಕಾಶದಿಂದ ಬಿದ್ದ ಎರಡು ಸೂರ್ಯ ಮಂಡಲಗಳಂತೆ ಕಾಣುತ್ತಿದ್ದರು. ಈ ಅನರ್ಥವನ್ನು ನೋಡಿ ಅಲ್ಲಿದ್ದ ಹೆಂಗಸರೆಲ್ಲರೂ ಭಯದಿಂದ ಓಡಿ ಹೋದರು. ದೈತ್ಯ ಸಮೂಹವೆಲ್ಲವೂ ಪಲಾಯನ ಮಾಡಿತು. ಭಯದಿಂದಲೂ ದುಃಖದಿಂದಲೂ ನಡುಗುತ್ತಾ ಆ ದೈತ್ಯರ ಪರಿವಾರವೆಲ್ಲವೂ ಪಾತಾಳ ಲೋಕದಲ್ಲಿ ಹುದುಗಿಕೊಂಡಿತು. ಇಷ್ಟರಲ್ಲಿಯೇ ಬ್ರಹ್ಮದೇವನು ದೇವತೆಗಳೊಡನೆಯೂ ಮಹರ್ಷಿಗಳೊಡನೆಯೂ ಸುಂದೋಪಸುಂದರು ಸತ್ತು ಬಿದ್ದಿದ್ದ ಸ್ಥಳಕ್ಕೆ ಬಂದು ತಿಳೋತ್ತಮೆಯನ್ನು ಕೊಂಡಾಡುತ್ತಾ ಅವಳನ್ನು ನೋಡಿ, ಎಲೆ ಭಾಮಿನಿ, ನೀನು ಎಂತಹ ಲೋಕೋಪಕಾರವನ್ನು ಮಾಡಿದುದರಿಂದ ಆದಿತ್ಯನು ಸಂಚರಿಸತಕ್ಕ ಎಲ್ಲಾ ಲೋಕಗಳಲ್ಲಿಯೂ ಸಂಚರಿಸಬಲ್ಲವಳಾಗು. ನಿನ್ನ ತೇಜಸ್ಸು ಯಾರು ನಿನ್ನನ್ನು ಬಲಾತ್ಕಾರದಿಂದ ದೃಷ್ಟಿಸಿ ನೋಡಲಾಗದಂತಿರಲಿ ಎಂದು ಹೇಳಿ ಇಂದ್ರನನ್ನು ಕರೆದು ಅವನ ಕೈಬಿಟ್ಟು ಹೋಗಿದ್ದ ತ್ರೈಲೋಕ್ಯ ರಾಜ್ಯವನ್ನು ಅವನ ವಶ ಮಾಡಿ ಅಲ್ಲಿಂದ ಹಿಂತಿರುಗಿ ಬ್ರಹ್ಮಲೋಕಕ್ಕೆ ಹೊರಟು ಹೋದನು. ಎಲೈ ಪಾಂಡವರೇ, ಎಲ್ಲಾ ವಿಷಯಗಳಲ್ಲಿಯೂ ಏಕಮನಸ್ಕರಾಗಿ ಅತಿ ಪ್ರೀತಿಯಿಂದಿದ್ದ ಆ ದೈತ್ಯ ಸಹೋದರರಲ್ಲಿ ಒಂದು ಸ್ತ್ರೀ ನಿಮಿತ್ತವಾಗಿ ಎಂತಹ ದ್ವೇಷವು ಹುಟ್ಟಿತೋ ನೋಡಿರಿ. ಇಬ್ಬರು ಅನ್ಯೋನ್ಯ ದ್ವೇಷದಿಂದ ಒಬ್ಬರನ್ನೊಬ್ಬರು ಕೊಂದೇ ಬಿಟ್ಟರು. ಇದನ್ನು ತಿಳಿದೆ ನಾನು ನಿಮ್ಮ ಕ್ಷೇಮವನ್ನು ಕೋರಿ ನಿಮ್ಮನ್ನು ಎಚ್ಚರಿಸುವುದಕ್ಕಾಗಿ ಇಲ್ಲಿಗೆ ಬಂದೆನು. ನಿಮ್ಮ ಐವರಿಗೂ ಏಕ ಪತ್ನಿಯಾದ ಆ ದ್ರೌಪದಿಯ ವಿಷಯವಾಗಿ ನಿಮ್ಮಲ್ಲಿ ಅನ್ಯೋನ್ಯ ಭೇದ ಬುದ್ಧಿಯು ಹುಟ್ಟದಂತೆ ನೋಡಿಕೊಳ್ಳುವುದಕ್ಕೆ ಉಪಾಯವೇನೋ ಅದನ್ನು ಯೋಚಿಸಿರಿ. ನಿಮಗೆ ನನ್ನಲ್ಲಿ ಗೌರವ ಭಾವವಿದ್ದರೆ ಈಗಲೇ ನಾನು ಹೇಳಿದಂತೆ ನಡೆಸಿರಿ. ನಿಮಗೆ ಮಂಗಳವಾಗಲಿ ಎಂದನು. ಓ ಜನಮೇಜಯ ರಾಜ, ನಾರದ ಮುನಿಯು ಹೇಳಿದ ಬುದ್ಧಿವಾದಗಳು ಆ ಪಾಂಡವರ ಮನಸ್ಸಿಗೆ ಸಂಪೂರ್ಣವಾಗಿ ಒಪ್ಪಿತು. ಒಡನೆಯೇ ಅವರು ತಮ್ಮೊಳಗೆ ಅನ್ಯೋನ್ಯ ಭಾವದಿಂದ ಆ ದ್ರೌಪದಿಯ ವಿಷಯವಾಗಿ ಆ ನಾರದನನ್ನೇ ಮುಂದಿಟ್ಟುಕೊಂಡು ಒಂದು ಸಂಕೇತವನ್ನು ಮಾಡಿಕೊಂಡರು. ಆ ಸಂಕೇತವೇನೆಂದರೆ, ಆ ದ್ರೌಪದಿಯು ಒಂದೊಂದು ವರ್ಷ ಕಾಲದವರೆಗೆ ಕ್ರಮವಾಗಿ ಒಬ್ಬೊಬ್ಬನ ಮನೆಯಲ್ಲಿ ವಾಸ ಮಾಡುತ್ತಾ ಅವನಿಗೆ ಪತ್ನಿಯಂತಿರಬೇಕು. ಅವರಲ್ಲಿ ಒಬ್ಬನೊಡನೆ ದ್ರೌಪದಿಯು ಸಂಕೇತದಲ್ಲಿರುವಾಗ ಮತ್ತೊಬ್ಬನು ಅದನ್ನು ತನ್ನ ಕಣ್ಣಿಂದ ನೋಡಿಬಿಟ್ಟರೆ ಆ ನೋಡಿದವನು 12 ತಿಂಗಳವರೆಗೆ ಬ್ರಹ್ಮಚಾರಿಯಾಗಿ ವನದಲ್ಲಿ ವಾಸ ಮಾಡುತ್ತಿದ್ದು ಬರಬೇಕು ಎಂದು ತೀರ್ಮಾನಿಸಿಕೊಂಡರು. ಈ ಸಂಕೇತವು ನಾರದನಿಗೂ ಒಪ್ಪಿತವಾಯಿತು. ನಾರದನು ಅವರನ್ನು ಆಶೀರ್ವದಿಸಿ ತನ್ನ ಸ್ಥಾನಕ್ಕೆ ಹಿಂತಿರುಗಿ ಹೋದನು. ಆ ಪಾಂಡವರು ತಮ್ಮ ಸಂಕೇತವನ್ನು ಅನುಸರಿಸಿ ಬಹಳ ಎಚ್ಚರಿಕೆಯಿಂದ ನಡೆಯುತ್ತಾ ಅನ್ಯೋನ್ಯ ಪ್ರೇಮದಿಂದಿರುತ್ತಿದ್ದರು. ಓ ಜನಮೇಜಯ ರಾಜ, ನಿನಗೆ ಆ ಕಥೆಯನ್ನೆಲ್ಲ ವಿವರವಾಗಿ ತಿಳಿಸಿರುವೆನು ಎಂದನು. ಇದು 232ನೆಯ ಅಧ್ಯಾಯವು. ಇಲ್ಲಿಗೆ ರಾಜ್ಯ ಲಾಭ ಪರ್ವವು ಮುಗಿದುದು. ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.